ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಒಂದಾಗಿ ಯಾವಾಗಲೂ ಕೇಳ್ಕೊಳ್ಳೋ ಥರ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಇವತ್ತಿನ ಈ ವ್ಲಾಗ್ ಬಂದು 9ನೇ ವ್ಲಾಗ್, 9th ವ್ಲಾಗ್ ಆಗಿರುತ್ತೆ. ಸೊ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ, ಬಟ್ ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕಷ್ಟ ಅನ್ಸೋದಿಲ್ಲ. ಸೊ ಆರಾಮಾಗಿ ಕ್ಯಾಶುವಲ್ ಆಗೇನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಹಸ್ಬೆಂಡ್ ಬಂದು ಟ್ರಿಪ್ಗೆ ಹೋಗಿದ್ರು. ಸೊ ನಿನ್ನೆ ನೈಟ್ ಅಂತ ಹೇಳಿದ್ರೆ ಬೆಳಗಿನ ಜಾವ ಹತ್ತತ್ರನೇ ಅವರು ಕೂಡ ಬಂದಿದ್ದು. ಸೊ ಸ್ವಲ್ಪ ನಿದ್ದೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿನೇ ಆಫೀಸ್ಗೆ ಹೊರಟಿದ್ದಾರೆ. ಹೊರಡೋಕ್ಕೂ ಮುಂಚೆನೆ ನನ್ನ ಮಗಳಿಗೆ ಒಂದು ರೌಂಡ್ ಹಾಕ್ಸ್ಬಿಟ್ಟೆ ಅವರು ಹೋಗಬೇಕು. ನಾನು ಕೂಡ ಇವ್ರಿಗೋಸ್ಕರ ವೆಯ್ಟ್ ಮಾಡಿ ಸುಮಾರು 12-1 ಗಂಟೆಗೆ ಮಲ್ಕೊಂಡಿದ್ದು, ಬಂದಿರಲಿಲ್ಲ. ಸರಿ ಅವ್ರು ಸುಮಾರು 1 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಎಚ್ಚರಾಗಿದ್ದೆ ಫೋನೆಲ್ಲ ಯೂಸ್ ಮಾಡಿಕೊಂಡು. ಬಟ್ ಅವ್ರು ಬರಲಿಲ್ಲ, ನಾನು ಮಲ್ಕೊಂಡೆ. ಅದಾದಮೇಲೆ ಅವ್ರು ಎಷ್ಟು ಗಂಟೆಗೆ ಬಂದರು ಅಂತ ಗೊತ್ತಿಲ್ಲ. ಹತ್ತತ್ರ 2 ಗಂಟೆ 3 ಗಂಟೆ ಮೇಲೇ ಬಂದಿದ್ದಾರೆ ಅವರು. ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ನನಗೂ ಕೂಡ ನಿದ್ದೆ ಇರಲಿಲ್ಲ. ನಾನು ಕೂಡ ಲೇಟಾಗೇನೆ ಎದ್ದಿದ್ದು. ಸುಮಾರು 10-11 ಗಂಟೆ ಆಯಿತು ಎದ್ದಿದ್ದು. ಇನ್ನು ಅತ್ತೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ರು. ಅದನ್ನೇ ವಂಶುಮಗೆ ಹಾಕೊಟ್ಟಿದ್ದೀನಿ. ತಿಂತಾ ಇದ್ದಾಳೆ ಟಿವಿ ನೋಡ್ಕೊಂತ. ಇನ್ನು ನನಗೆ ಯಾಕೋ ಟಿಫನ್ ತಿನ್ನೋ ಮನ್ಸಿರ್ಲಿಲ್ಲ. ಹಾಗಾಗಿ ಒಂದು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಆ್ಯಪಲ್ಲು, ದಾಳಿಂಬೆ ಹಣ್ಣು ಎಲ್ಲ ಸೇರಿಸ್ಕೊಂಡು ಒಂದು ಸ್ಮೂತಿನ ರೆಡಿ ಮಾಡಿಕೊಂಡೆ. ಇವತ್ತು ಕೂಡ ಅತ್ತೆ ಚೆಕಪ್ಗೆ ಅಂತ ಹೋಗಿದ್ದಾರೆ. ಶನಿವಾರ ಹೋಗಿದ್ರಲ್ವಾ ಹಾಸ್ಪಿಟಲ್ ಹತ್ರ. ಸೊ ಅವರು ಮತ್ತೆ ಇನ್ನೊಂದಷ್ಟು ಟೆಸ್ಟ್ಗಳನ್ನ ಬರ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಡೇ ಭಾನುವಾರ ಇದ್ದಿದ್ರಿಂದ ಎಲ್ಲ ರಜೆ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಆಗಿದ್ರು. ಮತ್ತೆ ನೆಕ್ಸ್ಟ್ ಡೇ ಸೋಮವಾರ ಇವತ್ತು ಹೋಗಿದ್ದಾರೆ ಎಲ್ಲ ಟೆಸ್ಟ್ಗಳನ್ನ ಮಾಡಿಸ್ಕೊಂಬರೋದಕ್ಕೆ. ಅದು ಬೆಳಗಿನ ಜಾವನೇ ಖಾಲಿ ಹೊಟ್ಟೆಯಲ್ಲಿ ಒಂದಷ್ಟು ಟೆಸ್ಟ್ಗಳು ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನನ್ನ ಮೈದನ್ನ ಕರ್ಕೊಂಡೋಗಿದ್ದಾರೆ. ಇವತ್ತಂತೂ ಏನು ಕೆಲಸನೂ ಮಾಡೋದಕ್ಕಾಗಿರಲಿಲ್ಲ, ಸ್ನಾನನೂ ಸಹ ಮಾಡೋದಕ್ಕಾಗಿರಲಿಲ್ಲ. ನೀರು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ವಿ. ಜ್ಯೂಸ್ ಒಂದು ಕುಡಿದ್ಬಿಟ್ಟು ಒಂಚೂರು ಟಿಫನ್ ಒಂದು ತಿಂದ್ಬಿಟ್ಟು ಇಡೀ ದಿನ ಮತ್ತೆ ಒಂದು ರೌಂಡ್ ಮಲ್ಕೊಂಡಿದ್ದಾಯಿತು. ನೈಟ್ ಹಂಗೆ ಒಂದು 7 ಅನಿಸುತ್ತೆ, 7 ಹಂಗೆ ನೀರು ಬಿಟ್ಟರು. ನೀರು ಬಿಟ್ಟ ಮೇಲೆ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಬೆಳಿಗ್ಗೆ ಮಾಡಬೇಕಾಗಿರುವಂಥ ಒಂದಷ್ಟು ಕೆಲಸಗಳನ್ನೆಲ್ಲ ನಾನು ಸಂಜೆಗೆ ಮಾಡ್ಕೊಂಡಿದ್ದು. ಪಾತ್ರೆನೂ ಸಹ ತೊಳೆದಿರಲಿಲ್ಲ, ಕಸನೂ ಸಹ ಗುಡಿಸಿರಲಿಲ್ಲ. ಸೊ ಹಾಗಾಗಿ ನೈಟ್ ಹಂಗೆ ಈ ಕೆಲಸ 7 ಗಂಟೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇನ್ನು ನೀರು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಇರೋದು ನಮಗೆ ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡೋ ಅಂಥ ಕೆಲಸ. ಸೊ ಒಂದು 4-5 ದಿನ ಆಗ್ಬಿಟ್ಟಿತ್ತು ಅಷ್ಟಾಗಿ ನೀರು ಇಲ್ದಿರೋ ಕಾರಣ ಬಟ್ಟೆಗಳನ್ನ ವಾಶ್ ಮಾಡಿರಲಿಲ್ಲ. ಫಸ್ಟ್ ಸಿಂಕಲ್ಲಿರೋ ಪಾತ್ರೆನೆಲ್ಲ ಕ್ಲಿಯರ್ ಮಾಡಿಬಿಟ್ಟೆ. ಅದಾದಮೇಲೆ ಮಿಷಿನ್ಗೆ ಬಟ್ಟೆಗಳನ್ನ ಹಾಕ್ತಾ ಇದ್ದೀನಿ. ಜೊತೆಗೇನೆ ಈ ಕಡೆ ಅಡುಗೆನೂ ಕೂಡ ಮಾಡಿಬಿಟ್ಟೆ. ಯಾಕಂದರೆ ಅತ್ತೆ ಮಾಡೋ ಥರ ಇರಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಟೆಸ್ಟ್ಗೆಲ್ಲ ಹೋಗಿದ್ರಲ್ವಾ. ಸೊ ಅಲ್ಲಿ ಸ್ವಲ್ಪ ಟಯರ್ಡ್ ಆಗಿ ಬಂದಿದ್ದಾರೆ. ಹಾಗಾಗಿ ನಾನೇ ಇವತ್ತು ಅಡುಗೆನ ಮಾಡಿದೆ. ಇನ್ನು ನೀರು ಬಿಟ್ಟ ಮೇಲೆ ಸ್ವಲ್ಪ ನೀರಿನ ಕೆಲಸನೇ ಜಾಸ್ತಿ ಇರುತ್ತೆ. ಸೊ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಅದನ್ನು ಕೂಡ ಜೋಡಿಸ್ತಾ ಇದ್ದೀನಿ. ಒಂದು ಕಡೆ ಮಿಷಿನ್ಗೆ ಬಟ್ಟೆನೂ ಕೂಡ ಹಾಕಿ ಆಗಿದೆ. ಇನ್ನು ನೆಕ್ಸ್ಟ್ ಹೊರಗಡೆ ಬಾಗಿಲೆಲ್ಲ ತೊಳಿಬೇಕಾಗಿದೆ. ಸೊ ಫಸ್ಟು ಕಿಚನಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಮುಗಿಸ್ಕೊಂಡು ನೆಕ್ಸ್ಟು ಮೆಟ್ಲೆಲ್ಲ ತೊಳೆದು ಬಾಗಿಲೆಲ್ಲ ತೊಳೆದ್ಬಿಟ್ಟೆ ನೈಟ್ ಹಂಗೆ. ಕಸ ಗುಡಿಸಿದ್ದೀನಿ. ಮನೇನ ಲಾಸ್ಟಿಗೆ ಮಲ್ಕೊಳ್ಳೋ ಟೈಮ್ಗೆ ಒರೆಸಿದ್ರಾಯ್ತು ಅಂತ ಸುಮ್ಮನೆ ಅದೇ. ಮಾವನು ಕೂಡ ಇನ್ನೂ ಬಂದಿರಲಿಲ್ಲ, ಸ್ವಲ್ಪ ಲೇಟಾಗಿ ಬಂದರು. ಹಾಗಾಗಿ ಹೊರಗಡೆ ಕೆಲಸನೂ ಸಹ ಮುಗಿಸ್ಕೊಂಬಿಟ್ಟೆ. ಇನ್ನು ನಾನು ಹೊರಗಡೆ ಬಾಗಿಲೆಲ್ಲ ತೊಳೆಷ್ಟರಲ್ಲಿ ಮಾವನು ಕೂಡ ಬಂದರು. ಇನ್ನು ಬಿಸಿ ಬಿಸಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಪ್ಲೇನ್ ಮುದ್ದೆನೇ ಮಾಡಿದ್ದೀನಿ. ಇನ್ನು ನನ್ನ ಹಸ್ಬೆಂಡು ಟ್ರಿಪ್ಗೆ 1-2 ಪಾತ್ರೆ ತೊಗೊಂಡೋಗಿದ್ರು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಅಲ್ಲೇನೆ. ಸೊ ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಇದು ನಾನು ನೋಡಿದ ತಕ್ಷಣ ನನಗೆ ತಲೆ ಕೆಟ್ಟೋಯ್ತು, ಹೆಂಗಪ್ಪ ಉಜ್ಜೋದು ಈ ಪಾತ್ರೆನ ಅನ್ನೋ ಥರ. ಸೊ ಸುಮಾರು ಟೈಮ್ ತೊಗೊಂತು ಇದನ್ನೆಲ್ಲ ಚೆನ್ನಾಗಿ ಏನಂತಾರೆ ಆ ಮಾರ್ಕೆಲ್ಲ ಹೋಗೋ ಥರ ಉಜ್ಜೋಷ್ಟ್ರಲ್ಲೇ. ಸೊ ಫೈನಲಿ ಹೆಂಗೋ ನನ್ನ ಪಾತ್ರೆನ ಹಳೆ ಪಾತ್ರೆ ಥರನೇ ಮಾಡಿಕೊಂಡೆ. ನೋಡಿ ಹೇಗೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ, ಏನು ಒಂದು ಮಾರ್ಕ್ ಇಲ್ಲ. ಆ ರೀತಿ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಜಾಸ್ತಿನೇ ಟೈಮ್ ಆಯಿತು, ಜಾಸ್ತಿನೇ ಕೈ ನೋವು ಬಂತು ಇದನ್ನು ವಾಶ್ ಮಾಡೋಷ್ಟರಲ್ಲಿ. ಇನ್ನು ಎಲ್ಲ ಕೆಲಸ ಕಿಚನ್ ಕೆಲಸ ಎಲ್ಲ ಮುಗಿಸಿದಾಯ್ತು, ಎಲ್ಲರೂ ಊಟ ಮಾಡಿದ್ದಾಯಿತು. ಇನ್ನು ಲಾಸ್ಟಿಗೆ ಮನೆ ಒಂದು ಒರೆಸ್ತಾ ಇದ್ದೀನಿ. ಮನೆನೂ ಒರೆಸ್ಬಿಟ್ರೆ ಇವತ್ತಿನ ವ್ಲಾಗ್, ಇವತ್ತಿನ ದಿನ ಕಂಪ್ಲೀಟ್ ಆದಂಗೆ. ಏನು ಹೋಗಿ ಮಲ್ಕೊಳ್ಳೋದು ಅಷ್ಟೇ ಬಾಕಿ. ಸುಮಾರು 11 ಗಂಟೆ ಆಗೋಯ್ತು ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ. ಇವತ್ತಿನ ಸಿಂಪಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.